ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ಇವಾಗ ಸ್ಟ್ರೈಕ್ ನಡೀತೈತೆ. ಸ್ಟ್ರೈಕಿಗೆ ಧಾರವಾಡಲ್ಲಿ ಪರ್ಮಿಷನ್ ಕೊಡ್ಲಿಲ್ಲ. ವಿದ್ಯಾರ್ಥಿಗಳನ್ನ ಬಸ್ ಅಲ್ಲಿ ಹಚ್ಕೊಂಡ್ ಕರ್ಕೊಂಡು ಹೋದ್ರು. FIR ಮಾಡ್ತೀನಿ ಅಂತಾನು ಧಮಕಿ ಹಾಕಿದ್ರು. ಇವೆಲ್ಲ ಮಧ್ಯದಲ್ಲಿ ನೋಡ್ತಿದ್ದೀರಾ, ಇವಾಗ ತುಂಬಾ ಹುಡುಗರು ಏನ್ ನೋಟಿಫಿಕೇಶನ್ ಆಗತ್ತೋ ಇಲ್ಲೋ ಅಂತ ಹೇಳಿ ತುಂಬಾ ಜನ ಕ್ವಶನ್ ಮಾಡ್ತಿದ್ದಾರೆ. ಅದರಲ್ಲೇ ನಿನ್ನೆ ಒಬ್ರು ಮಿನಿಸ್ಟರ್ ಏನ್ ಹಳೇದು ಇತ್ತಲ್ಲ 50% ರಿಸರ್ವೇಶನ್, ಅದ್ರ ಮೇಲೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತಾನು ಹೇಳ್ತಿದ್ದಾರೆ. ಸೊ ಇದ್ರ ಮಧ್ಯದಲ್ಲಿ ಎಲ್ಲರಿಗೂ ಗೊಂದಲ ಏನಂದ್ರೆ, ಇನ್ನು ಎಷ್ಟು ದಿನ ಬೇಕಪ್ಪ ನೋಟಿಫಿಕೇಶನ್ ಆಗಕ್ಕೆ? ಇನ್ನು ಆಗಲ್ವಾ 2 ತಿಂಗಳು? ನೆಕ್ಸ್ಟ್ ಅಧಿವೇಶನ ಆದ ನಂತರ ಆಗತ್ತಾ ಅಂತ ತುಂಬಾ ಕ್ವಶನ್ ಇದಾವೆ. ಇಲ್ಲಿ ಮುಖ್ಯವಾಗಿ ನಿಮ್ ಎಲ್ಲಾ ಕ್ವಶನ್ಗೆ ನಾನು ಹೇಳಕ್ ಒಂದೇ ಇಷ್ಟಪಡ್ತೀನಿ, ಯಾರ ಹತ್ರನು ಪ್ರಾಪರ್ ಆಗಿ ಆನ್ಸರ್ ಇಲ್ಲ ಇವಾಗ. ಯಾಕಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಅದೇ ತರ ಇರೋದು. ಸೊ ಅದಕ್ಕೋಸ್ಕರ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು ಇವಾಗ ನೆಮ್ಮದಿಯಿಂದ ಓದಿ, ಬೇರೆದೆಲ್ಲ ತಲೆ ಹಾಕೋಬೇಡಿ. ನೆಮ್ಮದಿಯಿಂದ 1-2 ತಿಂಗಳು ಟೈಮ್ ಸಿಕ್ಕೈತಪ್ಪ ನನ್ಗಂತ ಅನ್ಕೊಂಡ್ಬಿಟ್ಟು 1-2 ತಿಂಗಳು ಚೆನ್ನಾಗಿ ಓದಿ. PCPSI ಹುಡುಗರ್ಗಂತ ಹೇಳ್ತೀನಿ, ನಿಜವಾಗ್ಲು ಇವಾಗ ನೆಮ್ಮದಿಯಿಂದ ಓದ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ 100% ಒಳ್ಳೆ ನೋಟಿಫಿಕೇಶನ್ ಸಿಗತ್ತೆ. ಇವಾಗ ಚೆನ್ನಾಗಿ ರೆಡಿ ಆಗಿ. ಇವಾಗ ಏನ್ 2-3 ತಿಂಗಳು ಟೈಮ್ ಸಿಗ್ತೈತಲ್ಲ, ಅದು ನಿಮ್ಗೆ ಏನಂದ್ರೆ ಒಂದು ಅಪರ್ಚುನಿಟಿ ಅಂತ ತಗೊಳ್ಳಿ. ಕಾಲ ಹರಣ ಆಗತ್ತೆ, ನಮ್ ಏಜ್ ಹೋಗ್ತೈತೆ, ನಮ್ಗೆ ಏಜ್ ಇಲ್ಲ, ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಕ್ ಕನ್ಸಿಡರ್ ಆಗಲ್ಲ ಅಂತ ತುಂಬಾ ಹುಡುಗರು ಕ್ವಶನ್ ಮಾಡ್ತಿದ್ದಾರೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ KSP ಡಿಪಾರ್ಟ್ಮೆಂಟ್ ಅಲ್ಲಿ 2 ವರ್ಷ ಮಾತ್ರ ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ. ಏನ್ ಹಳೇದಿತ್ತಲ್ಲ ಅದ್ರ ಮೇಲೆ 2 ವರ್ಷ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ 3 ವರ್ಷ ಕೊಡ್ತಾರೋ ಅಥವಾ ಇಲ್ವೋ, ಕೆಲವೊಬ್ರು 5 ವರ್ಷನೂ ಡಿಮ್ಯಾಂಡ್ ಮಾಡ್ತಿದ್ದಾರೆ. 5 ವರ್ಷ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಇವಾಗ 8ನೇ ತಾರೀಕು, ಇದೇ ಮಂತ್ 8ನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಗತ್ತೆ. ಅಲ್ಲೇನಾದ್ರೂ ಪ್ರೆಷರ್ ಬಿದ್ದು 3 ವರ್ಷನೋ 5 ವರ್ಷನೋ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂತ ಹೇಳಕ್ ಆಗಲ್ಲ. ಬಟ್ ಪ್ರೆಸೆಂಟ್ ಆಗಿ ಇವಾಗ 2 ವರ್ಷ ಇರೋದು. ತುಂಬಾ ಜನ ನಂಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಕಾಲ್ ಮಾಡಿ ಕೇಳ್ತಿದ್ದಾರೆ ಏಜ್ ಬಗ್ಗೆ. ನಾನು ಎಲ್ಲರಿಗೂ ಒಂದೇ ಹೇಳಕ್ ಇಷ್ಟಪಡ್ತೀನಿ, ಪ್ರೆಸೆಂಟ್ ಆಗಿ ನಮ್ KSP ಏನ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಟಿಫಿಕೇಶನ್ ಆಗತ್ತಲ್ಲ, ಅದಕ್ಕೆ 2 ವರ್ಷ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಅದ್ರ ಮುಂದೆ ಏನೋ ಮೆನ್ಷನ್ ಮಾಡಿಲ್ಲ. ಬಹುತೇಕ ನೆಕ್ಸ್ಟ್ ಏನಾದ್ರು ಅಧಿವೇಶನ ಅಲ್ಲಿ ಚರ್ಚೆ ಆಗಿ ಏನ್ 3 ವರ್ಷನೋ ಅಥವಾ 5 ವರ್ಷನೋ ಕೊಡ್ಬೋದು. ಅದು ನೆಕ್ಸ್ಟ್ ಕಾದ್ ನೋಡ್ಬೇಕಷ್ಟೇ. ಅಲ್ಲಿ ತನಕ ನಿಮ್ಗೆಲ್ಲ ನಾನು ಒಂದೇ ಮಾತು ಹೇಳೋದು, ಓದ್ಕೊಳ್ಳಿ. ಸುಮ್ನೆ ಇವಾಗ ಟೈಮ್ ಸಿಕ್ಕೈತೆ, ಇನ್ನೂ ಲೇಟ್ ಆಗತ್ತೆ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡ್ಬಿಡಿ. ಇವಾಗ ಯಾರು ಸೀರಿಯಸ್ ಆಗಿ ಕುತ್ಕೊಂಡು ಓದ್ತಿರಲ್ಲ 100% ಅವರೇ ಲಿಸ್ಟ್ ಅಲ್ಲಿ ಇರೋದು. ಇದನ್ನ ಫಸ್ಟ್ ತಲೆಯಲ್ಲಿ ಹಾಕೊಳ್ಳಿ. ಅದ್ರ ಜೊತೆಗೆ ನೆಕ್ಸ್ಟ್ ನೋಟಿಫಿಕೇಶನ್ ಏನಾದ್ರು ಆಗತ್ತಾ KS ಅಂತ ಕೇಳ್ತಿದ್ದಾರೆ. KS ಅಂತೂ ನೋಟಿಫಿಕೇಶನ್ ಸದ್ಯಕ್ಕೆ ಆಗಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. KS ಏನ್ ಓದ್ತಿದ್ರಲ್ಲ ಎಲ್ಲಾರು, ನಿಮ್ಗೆ ಇನ್ನೂ ಆರಾಮಾಗಿ ಪೇಷನ್ಸಿ ಬೇಕು. ಯಾಕಂದ್ರೆ ಇದು ಹೈಕೋರ್ಟ್ ಅಲ್ಲಿ KS ಮುಗಿದ್ರು ಕತೆ ಸುಪ್ರೀಂ ಕೋರ್ಟ್ ಹೋಗುತ್ತೆ. ಸೊ ಇಟ್ಸ್ ಟೇಕ್ ಟೈಮ್. ಗೋರ್ಮೆಂಟ್ ಅಂತೂ ಅದನ್ನ ಎಕ್ಸಾಮ್ ಮಾಡಕ್ ರೆಡಿ ಇಲ್ಲ. ಗೋರ್ಮೆಂಟ್ ಅಲ್ಲಿ ಏನ್ ಡೀಲ್ ಆಗೈತೋ ಗೊತ್ತಿಲ್ಲ, ಅವ್ರು ಎಕ್ಸಾಮ್ ಮಾಡಕ್ ರೆಡಿ ಇಲ್ಲ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಮೋಸ ಆಗೈತೆ, ಅದ್ರ ಬಗ್ಗೆನೂ ಯಾರು ತಲೆ ಕೆಡ್ಸ್ಕೊತಿಲ್ಲ. ಸದ್ಯಕ್ಕೆ ಗೋರ್ಮೆಂಟ್ ಕಡೆಯಿಂದ ಏನ್ ಸ್ಟ್ಯಾಂಡ್ಸ್ ಐತೆ ಅಂದ್ರೆ, ಈಗ ಏನ್ ಎಕ್ಸಾಮ್ ಮಾಡಿದೀವಲ್ಲ ಅದನ್ನೇ ಫೈನಲ್ ಮಾಡ್ಬಿಟ್ಟು ಅವ್ರನ್ನೇ ಇಂಟರ್ವ್ಯೂ ಕರೆಯುವ ಅಂತ ನಡೀತೈತೆ. ಇನ್ನು ತುಂಬಾ ಜನ ಏನ್ ಕ್ವಶನ್ ಕೇಳ್ತಿದಾರ ಅಂದ್ರೆ, KS ಆನ್ಸರ್ ಸೀಟು ಚೆಕ್ ಆಗಿದಾವ, ಎಲ್ಲ ಪೇಪರ್ ಚೆಕ್ ಮಾಡಿದಾರ ಅಂತ ಕ್ವಶನ್ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಎಲ್ಲೂ ಕರೆಕ್ಟ್ ಆಗಿ ಡಾಟಾ ಇಲ್ಲ. ಕೆಲವೊಬ್ರು ಎಲ್ಲ ಆಲ್ರೆಡಿ ಆಗೈತೆ ಚೆಕ್ ಅಂತ ಹೇಳ್ತಿದ್ದಾರೆ, ಕೆಲವೊಬ್ರು ಇನ್ನೂ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಈ 2 ಗೊಂದಲದಲ್ಲೇ ಇದಾರಂತ ಹೇಳ್ಬೋದು ನಾನು. ಯಾಕಂದ್ರೆ ಎಲ್ಲೂ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಸಿಗ್ತಿಲ್ಲ. ಪ್ಲಸ್ ಇವಾಗ ಏನ್ KPSC ಇಂದ ಏನೆಲ್ಲ ನೋಟಿಫಿಕೇಶನ್ ಆಗಿದಾವಲ್ಲ, ಅವಕ್ಕೆಲ್ಲಾನು 56% ಬಂದ್ ನಿಂತ್ಕೊಳತ್ತಾ ಅಂತ ಕ್ವಶನ್ ಕೇಳಿದ್ರೆ, ಇವಾಗ ನಿನ್ನೆ ಮಿನಿಸ್ಟರ್ ಹೇಳಿದ ನಾವು 50%ಗೆ ಸ್ಟಿಕ್ ಆನ್ ಆಗಿ ಅದ್ರ ಮೇಲೆ ನೋಟಿಫಿಕೇಶನ್ ಮಾಡಿ ಜಾಯ್ನಿಂಗ್ ಲೆಟರ್ ಕೊಡ್ತೀವಿ ಅಂತ ಏನಾದ್ರು ಆದ್ರೆ, ಅದಕ್ಕೊಂದ್ ಚಿಕ್ಕ ಪ್ರೊಸೆಸ್ ಐತೆ. ಒಂದ್ ಚಿಕ್ಕ ನೀಟಾಗಿ ಪ್ರೊಸೆಸ್ ಮಾಡಿದ್ರೆ 50% ಮೇಲೆ ನೀಟಾಗಿ ಕುತ್ಕೋಬಹುದು. ಸೊ ಅದನ್ನ ಏನಾದ್ರು ಕೂತ್ರೆ ನೆಕ್ಸ್ಟ್ ನೋಟಿಫಿಕೇಶನ್ ಸ್ಟಾರ್ಟ್ ಆಗತ್ತೆ. ಪ್ರೆಸೆಂಟ್ ಆಗಿ ರಾಜಕೀಯದಲ್ಲೂ ಆಚೆ ಈಚೆ ಆಗ್ತೈತೆ. ಸೊ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಸೊ ದಯಮಾಡಿ 1-2-3 ತಿಂಗಳು ಪೇಷನ್ಸ್ ಇಂದ ಕುತ್ಕೊಂಡು ಓದಿ. 100% ನೋಟಿಫಿಕೇಶನ್ ಆಗತ್ತೆ. ಸುಮ್ನೆ ಇವಾಗ 3 ತಿಂಗಳು ನೀವು ನೋಟಿಫಿಕೇಶನ್ ಆಗೋ ತನಕ ಏನಾದ್ರು ಟೈಮ್ ವೇಸ್ಟ್ ಮಾಡಿ ಆ ಕಡೆ ಈ ಕಡೆ ಸುತ್ತಾಡಿ ಓದಲ್ದೆ ಇದ್ರೆ ಬಹಳ ಕಷ್ಟ ಆಗತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ಕುತ್ಕೊಂಡು ಓದ್ಕೊಳ್ಳಿ. ಏನಾದ್ರು ನೆಕ್ಸ್ಟ್ ಇನ್ಫಾರ್ಮೇಶನ್ ಅಪ್ಡೇಟು ಏನಾದ್ರು ಬಂದ್ರೆ ನಿಮಗ್ ತಿಳಿಸಿ ಹೇಳ್ತೀನಿ ನಾನು. ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡೋದು ಮರಿತಿದ್ದೀರಾ, ವಿಡಿಯೋ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋದು ಮರಿತಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.